ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸಕ್ಕತ್ತಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಅಷ್ಟೇ ಸಕ್ಕತ್ತಾಗಿದ್ದೀನಿ. ಸಾರಿ, ಇಷ್ಟು ದಿನ ಕೆಲಸದ ನಿಮಿತ್ತ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಿಮ್ಗೆಲ್ರಿಗೂ ಗೊತ್ತು, ಒಂದು ಹೊಸ ನ್ಯೂಸ್ ತುಂಬ ಟ್ರೆಂಡ್ ಆಗ್ತಿದೆ. ಅದು ಪ್ಯಾನ್ ಕಾರ್ಡ್ ಬಗ್ಗೆ. ಅಂದರೆ ಪ್ಯಾನ್ 2.0 ನ್ಯೂ ವರ್ಷನ್ ಬರ್ತಿದೆ. ಏನಿದು ಪ್ಯಾನ್ 2.0? ಈ ಪ್ಯಾನ್ 2.0 ಹೊಸ ವರ್ಷನ್ ಏನು, ಯಾಕೆ ಮಾಡ್ತಿದ್ದಾರೆ, ಇದರಿಂದ ಏನು ಯೂಸಸ್ಸು ಅಂಥೇಳಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ತುಂಬ ಜಾಸ್ತಿ ಟೈಮ್ ಕೊಡ್ತಾವಲ್ಲ, ಆದಷ್ಟು ಶಾರ್ಟ್ ಟೈಮಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ಏನು ಮಾಡಬೇಕಪ್ಪ ಅಂದರೆ, ನೀವು ಕಂಪ್ಲೀಟಾಗಿ ನೋಡಲೇಬೇಕು. ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಇನ್ ಕೇಸ್ ನೋಡಿಲ್ಲ ಅಂದರೆ ನಿಮಗೆ ಲಾಸ್ ಹೊರತು ನಮಗೇನು ಲಾಸ್ ಅಂತೂ ಇಲ್ಲ. ಸೊ ಡೈರೆಕ್ಟಾಗಿ ಇವಾಗ ವಿಷಯ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಪ್ಯಾನ್ ಕಾರ್ಡ್. ಈ ಪ್ಯಾನ್ ಏನಪ್ಪ ಅಂದರೆ, ಫಸ್ಟಾಗಿ ಪ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾನ್ PAN, ಪ್ಯಾನ್ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಹೇಳಿ. ಅಂದರೆ ಆ ಒಂದು ಹೆಸರಲ್ಲೇ ಇದೆ. ಲೈಫ್ ಟೈಮ್ ಪರ್ಮನೆಂಟಾಗಿ ಅಕೌಂಟ್ ನಂಬರ್ ಒಂದೇ ಇರುತ್ತೆ. ಅದು ಯಾವ ಒಂದು ಇಂಡಿವಿಜುವಲ್ ಆಗಿ ಅಕೌಂಟ್ ಮಾಡಿಸ್ಕೊತೀವಿ, ನಮ್ಮ ಒಂದು ಹೆಸರಿಗೆ ಒಂದೇ ಪ್ಯಾನ್ ಕಾರ್ಡ್ ಇರುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಕೆಲವೊಂದು ಟೈಮ್ ನಾವು ಅಪ್ಲಿಕೇಶನ್ಸ್ ಹಾಕಿರ್ತೀವಿ ಪ್ಯಾನ್ ಕಾರ್ಡ್ಗೆ, ಪ್ಯಾನ್ ಕಾರ್ಡ್ ಹಾಕಿರೋದು ಮರ್ತೋಗಿರ್ತೀವಿ, ಪ್ಯಾನ್ ಕಾರ್ಡ್ ನಂಬರ್ ಸಮೇತ ಇರಲ್ಲ. ಟೆಕ್ನಿಕಲ್ ಇಶ್ಯೂಸಿಂದ ಇನ್ನೊಮ್ಮೆ ಅಪ್ಲೈ ಮಾಡಿದ್ರೆ ಡೂಪ್ಲಿಕೇಟ್ ಪ್ಯಾನ್ ಆಗುತ್ತೆ, ಇಲ್ಲ ನಾನು ಹೇಳಲ್ಲ. ಅಂದರೆ ಈ ಒಂದು ಪ್ಯಾನ್ ಕಾರ್ಡ್ ನಂಬರ್ ಬೇರೆ ಇರುತ್ತೆ, ಈ ಥರ ಒಂದು ಪ್ಯಾನ್ ಕಾರ್ಡ್ ನಂಬರೇ ಬೇರೆ ಇರುತ್ತೆ. ಮುಂಚೆ ಆಗ್ತಾ ಇತ್ತು ಈ ಥರ ಒಂದು ಇಶ್ಯೂ. ಯಾವಾಗ ಮುಂಚೆ ಈ ಆಧಾರ್ ಬೇಸ್ ಇನ್ನು ಮುಂಚೆ ನಾವು ಮಾಡ್ತಾ ಇದ್ವಲ್ಲ, ಅವಾಗ ಈ ಥರ ಆಗ್ತಿತ್ತು. ಈಗ ಅಂದರೆ ಯಾರೆಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ ಥ್ರೂನೇ ಪ್ಯಾನ್ ಕಾರ್ಡ್ ಮಾಡಿಸ್ಕೊತಾ ಇದ್ದೀರಾ, ನಿಮ್ಮೆಲ್ಲರದು ಪ್ಯಾನ್ ಕಾರ್ಡ್ ಒಂದೇ ಆಗಿರುತ್ತೆ. ಅದು ಲೈಫ್ ಟೈಮ್ ಒಂದೇ ಇರುತ್ತೆ. ಯಾರು ತಲೆ ಕೆಡಿಸ್ಕೊಬೇಡಿ. ಇನ್ ಕೇಸ್ ನಿಮ್ದೇನಾದರೂ ಎರಡು ಪ್ಯಾನ್ ಕಾರ್ಡ್ ಇದ್ದರೆ, ಅಂದರೆ ಪ್ಯಾನ್ ಕಾರ್ಡ್ ನಂಬರ್ಗಳು ಎರಡು ಇದ್ದು, ಎರಡೂ ಪ್ಯಾನ್ ಕಾರ್ಡ್ ಮೇಲೂ ನಿಮ್ಮ ಹೆಸರು ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನೀವೇ ಓನರ್ ಆಗಿದ್ದರೆ, ಒಂದು ಪ್ಯಾನ್ ಕಾರ್ಡ್ನ IT ಡಿಪಾರ್ಟ್ಮೆಂಟ್ಗೆ ರಿಟರ್ನ್ ಮಾಡಲೇಬೇಕು. ಅಂದರೆ ಅದು ಯಾವ್ದು ರಿಟರ್ನ್ ಮಾಡ್ಬೇಕಂದ್ರೆ, ಲೇಟೆಸ್ಟ್ ಆಗಿ ಯಾವುದು ಮಾಡ್ತಿರ್ತೀರಲ್ಲ ಆ ಒಂದು ಪ್ಯಾನ್ ಕಾರ್ಡ್ನ ನೀವು ರಿಟರ್ನ್ ಮಾಡಬೇಕು. ಹೇಗೆ ರಿಟರ್ನ್ ಮಾಡಬೇಕು ಅಂತೇಳಿ ನಿಮ್ಗೇನೋ ಡೌಟ್ಸ್ ಇದ್ದರೆ, ಯಾರ್ದೆಲ್ಲ ಎರಡು ಪ್ಯಾನ್ ಕಾರ್ಡ್ ಇದೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಈಗ ನೆಕ್ಸ್ಟ್, ಈಗ ಪ್ಯಾನ್ 2.0 ವರ್ಷನ್ಸ್ ಏನಪ್ಪ ಅಂದರೆ, ಈಗ ನೋಡಿ ಸಿಂಪಲ್, ನಾನೀಗ ಎರಡು ಪ್ಯಾನ್ ಕಾರ್ಡ್ನ ಇಲ್ಲಿ ಹಾಕ್ತೀನಿ. ಅಂದರೆ ಎರಡು ಡೆಮೋ ಪ್ಯಾನ್ ಕಾರ್ಡ್ನ ಇಲ್ಲಿ ಹಾಕ್ತೀನಿ. ಈಗ ಒಂದು ಸ್ಕ್ರೀನ್ ಮೇಲೆ ಏನೇನು ಡಿಫರೆನ್ಸ್ ಕಾಣಿಸುತ್ತೆ ಒಂದ್ಸಲ ನೋಡ್ಕೊಳ್ಬೇಕು. ಸೊ ನೋಡಿದ್ರಲ್ವಾ ಏನೇನು ಡಿಫರೆನ್ಸ್ ಕಾಣಿಸ್ತಾ ಇದೆ ಈ ಒಂದು ಪ್ಯಾನ್ ಕಾರ್ಡಲ್ಲಿ. ಈಗ ನೋಡ್ಬೋದು, ಈಗ ನೀವು ಎರಡು ಪ್ಯಾನ್ ಕಾರ್ಡ್ನ ನೋಡ್ಕೊಂಡು ಬಂದಿದ್ದೀರಾ. ಎರಡು ಪ್ಯಾನ್ ಕಾರ್ಡಲ್ಲಿ ಏನೇನು ಮೇಜರ್ ಕಾಣಿಸ್ತು, ಏನೇನು ಸಿಮಿಲರ್ ಇದೆ ಅಂದರೆ, ಒಂದನೇದಾಗಿ ಎರಡು ಪ್ಯಾನ್ ಕಾರ್ಡಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಇತ್ತು, ಮತ್ತು ಎರಡನೇದಾಗಿ ಪ್ಯಾನ್ ಹೋಲ್ಡರ್ ನೇಮ್ ಅಂದರೆ ಯಾರ ಪ್ಯಾನ್ ಕಾರ್ಡ್ ಇದೆ ಅವರ ಒಂದು ಹೆಸರಿತ್ತು, ಮತ್ತು ತಂದೆ ನೇಮ್ ಕೂಡ ಇತ್ತು. ಪ್ಯಾನ್ ಕಾರ್ಡಲ್ಲಿ ರಿಲೇಷನ್ ಅಪ್ಲಿಕೆಂಟ್ ನೇಮ್ ಫಾದರ್ ನೇಮೇ ಇರುತ್ತೆ. ಅದು ಮ್ಯಾರೇಜ್ ಆಗಿರೋಂಥ ಮಹಿಳೆಯರ ಹೆಸರಾಗಿರ್ಬೋದು, ಅಥವಾ ಈ ಒಂದು ಬಾಯ್ಸ್ ಇದರಲ್ಲಿ ಆಗಿರ್ಬೋದು, ಪ್ಯಾನ್ ಕಾರ್ಡಲ್ಲಿ ಆಗಿರ್ಬೋದು. ಎರಡರಲ್ಲೂ ನೀವು ಪ್ಯಾನ್ ಕಾರ್ಡಲ್ಲಿ ರಿಲೇಷನ್ ಅಪ್ಲಿಕೆಂಟ್ ನೇಮು ತಂದೆ ನೇಮೇ ಹಾಕೋಬೇಕು. ಏನಕ್ಕಂದರೆ ಅಲ್ಲಿ ಇರೋದು ಅಪ್ಲಿಕೆಂಟ್ ನೇಮಲ್ಲಿ ರಿಲೇಷನ್ ಟೈಪಲ್ಲಿ ಇರೋದು ಫಾದರ್ ನೇಮ್ ಮಾತ್ರ, ಅಂದರೆ ಫಾದರ್ ರಿಲೇಷನ್ ಮಾತ್ರ ಕೊಟ್ಟಿರೋದು. ಹಾಗಾಗಿ ಇನ್ ಕೇಸ್ ಯಾರ್ದೆಲ್ಲ ಮದುವೆ ಆಗಿಬಿಟ್ಟು ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಹಸ್ಬೆಂಡ್ ನೇಮ್ ಇದೆಯೋ, ಅವರು ಆದಷ್ಟು ಬೇಗ ಕರೆಕ್ಷನ್ಸ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಹೇಗೆ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು, ಎಲ್ಲಿ ಕರೆಕ್ಷನ್ಸ್ ಮಾಡ್ಕೊಳ್ಬೇಕಂದ್ರೆ ಸಿಂಪಲ್. ಈಗ ನೋಡಿ ಡಿಸ್ಪ್ಲೇಲಿ ಒಂದು ನಂಬರ್ ನಿಮಗೆ ಕಾಣಿಸ್ತಾ ಇದೆಯಾ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅಂದರೆ ಇದು ನನ್ನ ನಂಬರೇ, ನಂದು ಕೂಡ ಒಂದು ಆನ್ಲೈನ್ ಶಾಪ್ ಇದೆ, ನಾನೇ ಕೂಡ ಈ ಒಂದು ನಿಮ್ಮ ಒಂದು ಸಮಸ್ಯೆನ ಕ್ಲಿಯರ್ ಮಾಡಿಕೊಡ್ತೀನಿ. ಅಂದರೆ ಸಿಂಪಲ್, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಕರೆಕ್ಷನ್ಗೆ ಹಾಕಬೇಕು. ಕರೆಕ್ಷನ್ಗೆ ಹಾಕ್ಬಿಟ್ಟು ನಿಮ್ಮ ಹಸ್ಬೆಂಡ್ ನೇಮ್ ಇರೋ ಜಾಗದಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಹಾಕಬೇಕು. ಇದು ಕರೆಕ್ಟು. ಆ್ಯಕ್ಚುಲಿ ಪ್ಯಾನ್ ಕಾರ್ಡ್ ಮೇಲೆ ಫಾದರ್ ನೇಮೇ ಇರಲೇಬೇಕು. ಇದು ಕರೆಕ್ಟ್ ಪ್ರೊಸೀಜರು. ಫಾದರ್ ನೇಮ್ ಬದಲಾಗಿ ಹಸ್ಬೆಂಡ್ ನೇಮ್ ಇದ್ದರೆ ಅದು ಫ್ಯೂಚರಲ್ಲಿ ಚಾನ್ಸಸ್ ಇದೆ, ತೊಂದರೆ ಆಗೋ ಚಾನ್ಸಸ್ ಇದೆ. ಏನಿಲ್ಲ, ಸಿಂಪಲ್ ನಾವು ಕೂಡ ಈ ಥರ ಒಂದು ಅರ್ಜಿನ ಹಾಕಿಕೊಡ್ತೀವಿ. ಅದಕ್ಕೇನು ಹೈಯೆಸ್ಟ್ ಚಾರ್ಜ್ ಮಾಡಲ್ಲ, ತುಂಬ ಲೋಯೆಸ್ಟ್ ಚಾರ್ಜ್ ಕೂಡ ಮಾಡಲ್ಲ, ರೀಸನಬಲ್ ಚಾರ್ಜ್ ತೊಗೊಂಡು ಮಾಡಿಕೊಡ್ತೀನಿ. ನೀವು ಎಲ್ಲೇದರೂ ಸರಿ, ನಮ್ದು ಇನ್ ಕೇಸ್ ರಾಯಚೂರು, ಬೆಂಗಳೂರು, ಗದಗ, ಧಾರವಾಡ, ಹೇಗೆ ನಾವು ಬರೋಕ್ಕಾಗತ್ತೆ ಅಂತೇಳಿ ಇಲ್ಲ, ಆ ಥರ ಏನಿಲ್ಲ. ನೀವು ಬರೋ ಅಂಥ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಮನೇಲೇ ಇಟ್ಕೊಂಡು ನನ್ನೊಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಕಳಿಸಿದರೆ ಸಾಕು, ಅಪ್ಡೇಟ್ ಮಾಡಿಕೊಡ್ತೀನಿ. OTP ಥ್ರೂ ಜಸ್ಟ್ ಒಂದು OTP ಬರುತ್ತೆ. ಆ ಒಂದು OTPನ ಆ ಟೈಮಲ್ಲಿ ಹೇಳಿದರೆ ಸಾಕು,
ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಕರೆಕ್ಷನ್ಗೆ ನಾನು ಅಪ್ಲಿಕೇಶನ್ನ ಹಾಕಿ ಕೊಡ್ತೀನಿ. ಸರ್ಟನ್ ಡೇಸ್ ಅಂದರೆ ಮಿನಿಮಮ್ ಡೇಸ್ ಅಂತ ಇರುತ್ತೆ, ಎಷ್ಟು 7 to 10 days, 3 to 7 days ಅಂತ. ಆ ಒಂದು ಡೇಸಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಹೊಸ ಪ್ಯಾನ್ ಕಾರ್ಡ್ ಜನರೇಟ್ ಆಗಿ ಕರೆಕ್ಷನ್ಸ್ನ ಅಪ್ಡೇಟ್ ಆಗಿಬಿಟ್ಟು ರಿಜಿಸ್ಟರ್ಡ್ ಮೇಲ್ಗೆ ಬರುತ್ತೆ. ಆ ಒಂದು ಪ್ಯಾನ್ ಕಾರ್ಡ್ನ ನಿಮಗೆ ನಾನು ವಾಟ್ಸಪ್ ಥ್ರೂ ಸೆಂಡ್ ಮಾಡ್ತೀನಿ. ಆರಾಮಾಗಿ ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಅಥವಾ ನಿಮ್ಮ ಒಂದು ಊರಲ್ಲಿ ಆ ಒಂದು ಪ್ಯಾನ್ ಕಾರ್ಡ್ನ ಪ್ರಿಂಟ್ಔಟ್ ತಗೊಂಡು ಲ್ಯಾಮಿನೇಷನ್ ಮಾಡಿಕೊಂಡ್ರೆ ಮುಗೀತು, ಪ್ಯಾನ್ ಕಾರ್ಡ್ ಯೂಸ್ ಆಗುತ್ತೆ. ಈಗ ಪ್ಯಾನ್ ಕಾರ್ಡ್ 2.0 ಬಗ್ಗೆ ಕಂಪ್ಲೀಟ್ ಕೊಡ್ತೀನಿ ನೋಡಿ ಮಾಹಿತಿ. ಈಗ ನೀವು ಆಲ್ರೆಡಿ ನೋಡಿದ್ರಲ್ಲ, 1 ಅಥವಾ 2 ಪ್ಯಾನ್ ಕಾರ್ಡ್, 2 ಪ್ಯಾನ್ ಕಾರ್ಡಲ್ಲಿ ಏನೇನಿತ್ತು ಸಿಮಿಲರ್, ನಾನು ಆಗಲೇ ಹೇಳ್ದಂಗೆ ಎಲ್ಲ 2 ಪ್ಯಾನ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಸೇಮ್ ಇತ್ತು. ಪ್ಯಾನ್ ಕಾರ್ಡ್ ನಂಬರ್, ಮತ್ತು ಪ್ಯಾನ್ ಕಾರ್ಡ್ ಹೋಲ್ಡರ್ ನೇಮ್, ಮತ್ತು ರಿಲೇಷನ್ಶಿಪ್ ಅಂದರೆ ತಂದೆ ಹೆಸರು, ಡೇಟ್ ಆಫ್ ಬರ್ತ್, ಸಿಗ್ನೇಚರ್ ಮತ್ತು ಫೋಟೋ ಎಲ್ಲ ಇದೆಯಲ್ಲ 2 ಪ್ಯಾನ್ ಕಾರ್ಡಲ್ಲೂ. ಬಟ್ 2ನೇ ಪ್ಯಾನ್ ಕಾರ್ಡಲ್ಲಿ ಈ ಥರ ಲಾಸ್ಟಲ್ಲಿ ಈ QR ಕೋಡ್ ಇದೆ, ಅಬ್ಸರ್ವ್ ಮಾಡಿದ್ರ ನೀವು? ಇದು ನಂದೇ ಪ್ಯಾನ್ ಕಾರ್ಡು ತೋರಿಸ್ತಾ ಇದೆ ನೋಡಿ. ಈ ಥರ ಒಂದು QR ಕೋಡ್ ಇತ್ತು, ಅಬ್ಸರ್ವ್ ಮಾಡಿದ್ರಾ? ಈ ಒಂದು QR ಕೋಡ್ ಈಗ ಪ್ರತಿಯೊಂದು ಪ್ಯಾನ್ ಕಾರ್ಡಲ್ಲಿ ಬರೋ ಥರ ಅಪ್ಡೇಟ್ ಮಾಡ್ತಾ ಇದ್ದಾರೆ, ಬರ್ತಾ ಇದೆ ಕೂಡ. ಅಂದರೆ ಯಾರೆಲ್ಲ 2017 ಮುಂಚೆ ಪ್ಯಾನ್ ಕಾರ್ಡ್ ಮಾಡ್ಕೊಂಡಿದ್ದೀರಾ, ಇನ್ನೂವರೆಗೂ ಕರೆಕ್ಷನ್ ಮಾಡಿಲ್ಲ, ಏನು ಕರೆಕ್ಷನ್ ಮಾಡಿಲ್ಲ ಅಂಥವ್ರ ಪ್ಯಾನ್ ಕಾರ್ಡಲ್ಲಿ ಮಾತ್ರ ಈ ಥರ ಒಂದು QR ಕೋಡ್ ಇಲ್ಲ. ಅಂದರೆ ಈ ಥರ ಒಂದು QR ಕೋಡು 2017 ಮುಂಚೆ ಯಾರೆಲ್ಲ ಪ್ಯಾನ್ ಕಾರ್ಡ್ ಮಾಡ್ಕೊಂಡಿದ್ದೀರಾ, 2017 ನಂತರ ಯಾರೆಲ್ಲ ಕರೆಕ್ಷನ್ ಮಾಡಿಲ್ಲ ಅವ್ರಿಗೆ ಮಾತ್ರ QR ಕೋಡ್ ಇಲ್ಲ. 2017 ನಂತರ ನೀವು ಹೊಸ ಪ್ಯಾನ್ ಕಾರ್ಡ್ ಹಾಕಿ ಅಥವಾ ಕರೆಕ್ಷನ್ಗೆ ಹಾಕಿರಿ, ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಈ ಥರ ಒಂದು QR ಕೋಡ್ ಬರ್ತಾ ಇದೆ. ಹೌದು, ಈ QR ಕೋಡಿಂದ ಏನಪ್ಪ ಯೂಸಸ್ಸು ಅಂತ ಕೇಳಿದ್ರೆ ಸಿಂಪಲ್. ಈಗ ಒಂದು ಸಿಂಪಲ್ ವಿಷಯ ಹೇಳ್ತೀನಿ ಕೇಳಿ. ನೀವು ಯಾರಿಗಾದರೂ UPI ಅಥವಾ ಫೋನ್ಪೇ ಮಾಡಬೇಕಂದ್ರೆ ಒಂದು ಮೊಬೈಲ್ ನಂಬರನ್ನು ಟೈಪ್ ಮಾಡ್ತೀರಾ ಅಂದ್ಕೊಳ್ಳಿ. 10 digit ಮೊಬೈಲ್ ನಂಬರ್ ಟೈಪ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತೀರಾ? ಒಂದು 5 to 6 seconds ಅಂದ್ಕೊಳ್ಳೋಣ. ಅದೇ ಥರ QR ಕೋಡ್ ಕೊಟ್ಟರೆ QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತೀರಾ? ಜಸ್ಟ್ ಒಂದು 2 seconds. ಸೊ ಈ ರೀತಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೇಟಾಬೇಸ್ ಥ್ರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನಿಮ್ಮ ಒಂದು ಡಾಟಾನ ಕಂಪ್ಲೀಟಾಗಿ ಫೆಚ್ ಮಾಡೋಕ್ಕೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಮ್ಯಾನ್ಯುವಲಿ ಅವರು ಟೈಪ್ ಮಾಡಬೇಕಾಗಿರುತ್ತೆ. ಬಟ್ ಈಗ QR ಕೋಡ್ ಕೊಟ್ಟಿದ್ದಾರಲ್ಲ, ಈ QR ಕೋಡ್ ಥ್ರೂ ಜಸ್ಟ್ ಈ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಸಾಕು, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಥ್ರೂ ನೀವು ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇಟ್ಕೊಂಡಿದ್ದೀರಾ, ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ, ಎಷ್ಟು ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ ನಿಮ್ಮ ಒಂದು ಬ್ಯಾಂಕಿಂಗ್ ವ್ಯವಹಾರದಲ್ಲಿ, ಎಲ್ಲ ಕಂಪ್ಲೀಟ್ ಮಾಹಿತಿ ಒಂದೇ ಕ್ಲಿಕ್ಕಲ್ಲಿ ಬಂದ್ಬಿಡುತ್ತೆ. ಅಂದರೆ ಇಲ್ಲಿ ತುಂಬ ಈಸಿಯೆಸ್ಟ್ ಮೆಥಡ್ ಕೂಡ ಆಗುತ್ತೆ, ಹಾಗೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಒಂದು ಮೆಥಡ್ ಇಟ್ಕೊಂಡು ಈಗ ಈ ಒಂದು ಸರ್ಕಾರ ಏನು ಮಾಡ್ತಿದೆ, ಈ ಥರ ಒಂದು ರೂಲ್ಸ್ನ ಜಾರಿಗೆ ತರ್ತಾ ಇದೆ. ಇದು ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಟೈಮ್ ಕನ್ಸಂಪ್ಷನ್ಸ್ ಕೂಡ ಆಗುತ್ತೆ, ಟೈಮ್ ಕೂಡ ತುಂಬ ಉಳಿಯುತ್ತೆ, ತುಂಬ ಈಸಿಯಾಗಿ, ಅಂದರೆ ತುಂಬ ಈಸಿ ಆಗುತ್ತಲ್ಲ. ಡೈರೆಕ್ಟಾಗಿ ನಾವು 10-15 ನಂಬರ್ನ ಟೈಪ್ ಮಾಡಿ ಹಾಕಿ ನೋಡೋದಕ್ಕಿನ್ನು QR ಕೋಡ್ನ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಈಗ ನಿಮಗೆಲ್ಲರೂ ಗೊತ್ತಿರ್ಬೋದು, ಸುಮಾರು ಕಡೆ QR ಕೋಡೇ ತುಂಬ ಯೂಸಸ್ ಆಗ್ತಾ ಇದೆ. ಅಂದರೆ ಈಗ ಎಲ್ಲೇ ಹೋಗಿರ್ಬೋದು, ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಈಗ ಮೆನುನ ಟೈಪ್ ಮಾಡೋದನ್ನ QR ಕೋಡಲ್ಲೇ ಜನ್ರೇಟ್ ಮಾಡ್ತಾರೆ, QR ಕೋಡಲ್ಲೇ ಎಲ್ಲ ಟೈಪ್ ಮಾಡಾಕಿರ್ತಾರೆ. ಸೊ ಓಕೆ, ಈಗ ನನಗೆ ನನ್ನ ಪ್ಯಾನ್ ಕಾರ್ಡಲ್ಲಿ ಎಲ್ಲ ಕರೆಕ್ಟಾಗೇ ಇದೆ, ನನಗೆ ಈ ಥರ QR ಕೋಡ್ ಇರುವಂಥ ಪ್ಯಾನ್ ಕಾರ್ಡ್ ಬೇಕು, ನಾವೇನು ಮಾಡಬೇಕು ಅಂದರೆ ಸಿಂಪಲ್. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಈಗ ನೋಡಿ ಮತ್ತೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೇಳಿ ನನಗೆ ಒಂದು QR ಕೋಡ್ ಇರುವಂಥ ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಡಿ ಅಂತೇಳಿ ಖಂಡಿತವಾಗ್ಲೂ ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ. OTP ಬೇಸ್ ಥ್ರೂನೇ ಆಗುತ್ತೆ, ಏನು ತೊಂದರೆ ಇಲ್ಲ. ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಿಲ್ಲ, ಸಿಂಪಲ್ಲು ಒಂದು ಫೋಟೋ, ಒಂದು ನಿಮ್ಮ ಒಂದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡ್, ಇಷ್ಟು ಕೊಟ್ಟರೆ ಸಾಕು. ನೀವು ಎಲ್ಲೇ ಇರಿ, ನೀವು ಕರ್ನಾಟಕದಲ್ಲಿರಿ ಅಥವಾ ಆಂಧ್ರದಲ್ಲಿರಿ, ತಮಿಳ್ನಾಡಲ್ಲಿರಿ, ಎಲ್ಲಿ ಬೇಕಾದರೂ ಇರಿ, ನಾನು ಇಲ್ಲಿಂದನೇ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡಿ ಕೊಡ್ತೀನಿ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ, ಎಷ್ಟೋ ಜನರ ಆಧಾರ್ ಕಾರ್ಡ್ ಮೇಲೆ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಲ್ಲ, ಅಥವಾ ಮೊಬೈಲ್ ನಂಬರ್ ಲಿಂಕ್ ಇರೋದು ಕಳೆದು ಹೋಗಿರುತ್ತೆ. ಈ ಥರ ಇದ್ದವ್ರು ಏನಪ್ಪ ಮಾಡಬೇಕು ಅಂದರೆ, ಈ ಥರ ಇರೋರಿಗೆ ಈಗ ಲೋಕಲ್, ಅಂದರೆ ಈಗ ನನ್ನ ಶಾಪ್ ಇರೋದು ಕಾಳಗಿ ತಾಲೂಕಲ್ಲಿ. ಸೊ ಇಲ್ಲಿ ನನ್ನ ನಿಯರೆಸ್ಟ್, ಅಂದರೆ ಕಾಳಗಿ ತಾಲೂಕು ನಿಯರೆಸ್ಟ್ ಯಾರ್ಯಾರೆಲ್ಲ ಇದ್ದೀರೋ ಅವ್ರು ಏನಿದೆ ನನ್ನ ಶಾಪ್ ಹತ್ರ ಬಂದು ನೀವು ನಿಮ್ಮ ಒಂದು ಬಯೋಮೆಟ್ರಿಕ್ ಥ್ರೂ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬಹುದು, ಅಥವಾ ಕರೆಕ್ಷನ್ ಸಮೇತ ಮಾಡ್ಕೋಬಹುದು. ಪ್ಯಾನ್ ಕಾರ್ಡ್ ಬಯೋಮೆಟ್ರಿಕ್ ಥ್ರೂ ನಾವು ಮಾಡಿ ಕೊಡ್ತೀವಿ. ಸೊ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ? ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಬಾಯ್ ಬಾಯ್.